ನ್ಯಾಷನಲ್ ಲೆವೆಲ್ ಟೆನ್ನಿಸ್ ತಾರೆ ರಾಧಿಕಾ ಯಾದವ್ ಬದುಕು ದಾರುಣ ಅಂತ್ಯ ಕಂಡಿದೆ. ಖುದ್ದು ರಾಧಿಕಾ ತಂದೆ ದೀಪಕ್ ತಮ್ಮ ಮಗಳನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಹೀಗಂತ ವಿಚಾರಣೆ ವೇಳೆ ದೀಪಕ್ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ಈ ಘಟನೆಯಾಗಿದೆ. ತಾಯಿ ಮಂಜು ಯಾದವ್ ಬರ್ತ್ಡೇ ಇತ್ತು, ಹೀಗಾಗಿ ಅವರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ರಾಧಿಕಾ ಕಿಚನ್ಗೆ ಹೋದಾಗ ಹಿಂದಿನಿಂದ ಬಂದ ಅಪ್ಪ ದೀಪಕ್ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ತೀವ್ರ ಗಾಯಗೊಂಡ ರಾಧಿಕಾರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ರಾಧಿಕಾ ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಆಡಿ ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ರು. ಆದರೆ ಭುಜದ ಗಾಯದಿಂದಾಗಿ ಹೊರಗುಳಿದು ಟೆನ್ನಿಸ್ ಅಕಾಡೆಮಿ ಶುರು ಮಾಡ್ತೀನಿ, ಮಕ್ಕಳಿಗೆ ಹೇಳ್ಕೊಡ್ತೀನಿ ಅಂತ ಪ್ರಯತ್ನ ಪಡ್ತಾ ಇದ್ರು. ಅಪ್ಪ ಇದನ್ನ ಬೇಡ, ಕ್ಲೋಸ್ ಮಾಡುವಂತ ಪ್ರೆಷರ್ ಹಾಕ್ತಾ ಇದ್ರು. ರಾಧಿಕಾ ಕೇಳಿರ್ಲಿಲ್ಲ. ಜೊತೆಗೆ ತಂದೆ ಮಗಳ ಸಂಪಾದನೆಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ ಜನ ಹೀಗಳಿದು ಲೇವಡಿ ಮಾಡ್ತಾ ಇದ್ರಂತೆ ಅವ್ರನ್ನ. ಹಾಗೆ ರಾಧಿಕಾ ಕ್ಯಾರೆಕ್ಟರ್ ಬಗ್ಗೆನೂ ಕೆಲವರು ಕೇವಲವಾಗಿ ಮಾತನಾಡ್ತಾ ಇದ್ರಂತೆ. ಇದೆಲ್ಲದರಿಂದ ಈಕೆಯಿಂದಾಗಿ ನನ್ನ ಮಾನ ಹೋಗ್ತಿದೆ ಅಂತ ಹೇಳಿ ರೊಚ್ಚಿಗೆದ್ದ ದೀಪಕ್ ಯಾದವ್ ಮಾನಸಿಕವಾಗೂ ಸ್ವಲ್ಪ ಖಿನ್ನತೆಯನ್ನು ಅನುಭವಿಸ್ತಾ ಇದ್ರಂತೆ. ಇತ್ತೀಚೆಗೆ ಈಗ ರಾಧಿಕಾರನ್ನ ಹತ್ಯೆನೇ ಮಾಡಿಬಿಟ್ರು ಅಂತ ದೀಪಕ್ ಯಾದವ್ ಸಹೋದರ ಅಂದ್ರೆ ರಾಧಿಕಾ ಯಾದವ್ ಅವರ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ದೀಪಕ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 103(1) ಅಡಿಯಲ್ಲಿ ಕೇಸ್ ದಾಖಲಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇಂತಹ ಪ್ರಸಕ್ತ ಆಗು ಹೋಗುಗಳ ಸಮಗ್ರ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ.